नमस्ते बच्चों। आज हम पढ़ने जा रही हैं कक्षा छठी पाठ 4। पाठ का नाम है स्वर और उनकी मात्राएं। कल हम लोग बोले थे ना बच्चों, ಹಾಗೆ ಅದರ ಮುಂದಿನ ಭಾಗವನ್ನು ನಾವು ಇವತ್ತು ಪಾಠವನ್ನು ಮಾಡೋಣ। बच्चों चलो हम अभी शुरू करते हैं। ಮಕ್ಕಳೇ ಇವಾಗ ನಾವು ಸ್ಟಾರ್ಟ್ ಮಾಡೋಣ। ನಿನ್ನೆ ಮಾಡಿದ ಪಾಠದ ಉಳಿದ ಭಾಗವನ್ನು ನಾವು ಇಂದು ನೋಡೋಣ ಮಕ್ಕಳೇ ನಾನಿವಾಗ ನಿಮಗೆ ಒಂದು ಚಿತ್ರವನ್ನು ತೋರಿಸ್ತಾ ಇದ್ದೀನಿ, ಹೌದಾ? ನೀವು ಕೂಡ ಈ ಪೇಜನ್ನು ಓಪನ್ ಮಾಡಿ, ಇಲ್ಲಿ ಮೇಲ್ಗಡೆ ಸ್ವರ್ ಔರ್ ಉನ್ಕಿ ಮಾತ್ರಾಯೇ ಅಂತ ಬರೆದಿಂದಿದೆ ಮಕ್ಕಳೇ। ಪಡೋ ಔರ್ ಸಮझो ಅಂದರೆ ನೀವು ಓದಿ ಇದನ್ನು ಅರ್ಥ ಮಾಡ್ಕೊಳ್ಳಿ ಅಂತ ಇದರ ಅರ್ಥ ಮಕ್ಕಳ। ಇಲ್ಲಿ ಯಾವ ವರ್ಣ ಕಾಣಿಸ್ತಾ ಇದೆ, ಇಲ್ಲಿ ಯಾವ ಸ್ವರ ಕಾಣ್ತಾ ಇದೆ ಮಕ್ಕಳ? ಆ ಅಕ್ಷರವನ್ನು ನಿಮಗೆ ಕಾಣಿಸ್ತಾ ಇದೆ। ಆ ಅಕ್ಷರದ ಮುಂದೆ ಅದರ ಒಂದು ಮಾತ್ರಾಯೇ ಇದೆ। ಆ ಅಕ್ಷರದಿಂದ ಬರ್ತಕ್ಕಂಥ ಪದಗಳನ್ನ ಇಲ್ಲಿ ಬರೆದಿದ್ದಾರೆ। ಇದನ್ನೆಲ್ಲ ನಾವು ಇವಾಗ ಓದ್ಕೊಂಡು ತಿಳಿದುಕೊಂಡು ಹೋಗೋಣ ಮಕ್ಕಳ। ಇಲ್ಲಿ ಮೊದಲನೇದು ಚಿತ್ರ ಯಾವುದಿದೆ ಮಕ್ಕಳ? ಇಲ್ಲಿ ಫಸ್ಟ್ ಒಂದು ಚಿತ್ರ ಏನಿದೆ, ಇದು ಏನು ಚಿತ್ರ ಕಾಣಿಸ್ತಾ ಇದೆ ಬಚ್ಚೋ? ये कौन सा चित्र है? ये कान का चित्र है। ಕಾನ್ ಅಂದರೆ ಏನು ಮಕ್ಕಳೇ? ಕಾನ್ ಅಂದರೆ ಕನ್ನಡದಲ್ಲಿ ಏನಾಗುತ್ತೆ? ಕಾನ್ ಅಂದರೆ ಕಿವಿ ಅಂತ ಅರ್ಥ ಆಗುತ್ತೆ ಮಕ್ಕಳ। ಕಿವಿ ಅಂತ ಅರ್ಥ ಆಗುತ್ತಲ್ವಾ? ಇಲ್ಲಿ ಕ ಇದೆ, ಕ ಪ್ಲಸ್ ಅ ಏನಾಗುತ್ತೆ? ಆ ಕ ಪ್ಲಸ್ ಆ ಮಾತ್ರ ಇದೆ, ಹಾಗಾಗಿ ಇದು ಕಾ ಆಯಿತು। ಕಾ ಪ್ಲಸ್ ನ ಕಾನ್। ಕಾನ್ ಅಂದ್ರೇನು ಮಕ್ಕಳೇ? ಕಿವಿ ಅಂತ ಅರ್ಥ। ಮುಂದಿನ ಏನಿದೆ, ಇಲ್ಲಿ ದೋಣಿ ಚಿತ್ರ ಕಾಣಿಸ್ತಿದೆ। ದೋಣಿಗೆ ಕನ್ನಡದಲ್ಲಿ ದೋಣಿ ಅಂತ ಹೇಳ್ತೀವಿ, ಹಿಂದಿಯಲ್ಲಿ ಏನಂತ ಹೇಳ್ತಾರೆ ನೋಡೋಣ? ನ ಪ್ಲಸ್ ಆ, ನಾ ಆಯಿತು। ನಗೆ ಅ ಸೇರಿದಾಗ ಏನಾಗುತ್ತೆ? ನಾ ಆಗುತ್ತೆ। ನಾ ಪ್ಲಸ್ ವ, ನಾವ್। ಇದೇನಿದೆ ಮಕ್ಕಳ? ನಾವ್। ನಾವ್ ಅಂದರೆ ಕನ್ನಡದಲ್ಲಿ ದೋಣಿ ಅಂತ ಅರ್ಥ। ಗ ಇಲ್ಲಿ ಚಿತ್ರದಲ್ಲಿ ಏನು ಕಾಣಿಸ್ತಾ ಇದೆ ಮಕ್ಕಳ? ಇದು ಏನು ಚಿತ್ರ ಇದೆ? ಇದು ಗಾಜರ್ ಅಲ್ವಾ? ಕನ್ನಡದಲ್ಲಿ ಏನಂತ ಹೇಳ್ತೀವಿ ನಾವು? ಗಜ್ಜರಿ ಅಂತ ಹೇಳ್ತೀವಿ। ಇಲ್ಲಿ ಯಾವ ಅಕ್ಷರ ಇದೆ? ಗ ಪ್ಲಸ್ ಅ ಏನಾಯಿತು? ಗಾ। ಗಾ ಆಗಿದ ನಂತರ ಏನಿದೆ? ಜ ಇದೆ। ಜ ಆಗಿದ ನಂತರ ರ ಇದೆ, ಹಾಗಾದರೆ ಗಾ ಪ್ಲಸ್ ಜ ಪ್ಲಸ್ ರ, ಗಾಜರ್। ಇದು ಫುಲ್ ಕೂಡಿಸೋದಿದಾಗ ಏನಾಗುತ್ತೆ ಮಕ್ಕಳ? ಗಾಜರ್। ಗಾಜರ್ ಅಂದ್ರೇನು? ಕೆಂಪು ಮೂಲಿ ಅಥವಾ ಗಜ್ಜರಿ ಅಂತ ಹೇಳ್ತೀವಿ। ಆಮೇಲೆ ಇಲ್ಲಿ ನ ಪ್ಲಸ್ ಆ, ನಾ ಆಯಿತು। ನಾ ಪ್ಲಸ್ ಕ, ನಾಲ್ಕು। ನಾಲ್ಕು ಅಂದರೆ ಏನು ಮಕ್ಕಳೇ? ಮೂಗು। ನಾಲ್ಕು ಅಂದರೆ ಇಲ್ಲಿ ಮೂಗಿನ ಚಿತ್ರ ಕಾಣಿಸ್ತಾ ಇದೆ ಅಲ್ವಾ? ಇದು ಮೂಗು। ನಾ ಪ್ಲಸ್ ಕ, ನಾಲ್ಕು। ನಾಲ್ಕು ಅಂದರೆ ಮೂಗು ಅಂತ ಮಕ್ಕಳೇ। ಇಲ್ಲಿ ಕೆಳಗಡೆ ಹಾಗೇನೆ ಚಿತ್ರ ಕೊಟ್ಟಿಲ್ಲ, ಕೇವಲ ಅಕ್ಷರಗಳನ್ನು ನಾವು ಇವಾಗ ಜೋಡಿಸಿದಲ್ಲಿ ನಾವು ಅದನ್ನು ನೋಡಿಕೊಂಡು ಓದ್ಕೊಂಡು ಹೋಗಬೇಕು। ಇಲ್ಲಿ ಕ ಇದೆ ಬ್ಲ್ಯಾಕ್ ಅಕ್ಷರದಲ್ಲಿ, ಕ ಆಗಿದ ನಂತರ ಮ ಇದೆ। ಕೆ ಯಾವ ಮಾತ್ರೆ ಸೇರಿದ್ದಾರೆ ಅಂತ ಇವಾಗ ನೀವು ತಿಳ್ಕೊಂಡು ಹೇಳಿ ಮಕ್ಕಳೇ, ನೀವೇ ಹೇಳಿ। ಇಲ್ಲಿ ಕ ಪ್ಲಸ್ ಕ ಆಗಿದ ನಂತರ ಒಂದು ಬ್ಲೂ ಒಂದು ಇಂಕಲ್ಲಿ ಬ್ಲೂ ಒಂದು ಕಲರಲ್ಲಿ ಮಾರ್ಕ್ ಇದೆ, ಯಾವ ಮಾತ್ರೆ ಇದೆ ಅಂತ ಹೇಳಿ ಮಕ್ಕಳ? ಹಾಂ, ವೆರಿ ಗುಡ್। ಇದು ಯಾವ ಮಾತ್ರೆ ಇದೆ? ಆ ಮಾತ್ರೆ ಇದೆ। ಕೆ ಆ ಮಾತ್ರೆ ಸೇರಿದಾಗ ಏನಾಗುತ್ತೆ? ಕಾ ಆಯಿತು। ಕಾ ಪ್ಲಸ್ ಮ ಏನಾಯಿತು ಮಕ್ಕಳ? ಇದು ಕಾಮ್। ಕಾಮ್ ಅಂದ್ರೇನು? ಕೆಲಸ। ಕಾಮ್ ಅಂದರೆ ಏನಾಗುತ್ತೆ? ಕೆಲಸ ಅಂತ। ಇಲ್ಲಿ ಘ ಇದೆ, ಘ ಪ್ಲಸ್ ಸ, ಘಾಸ್। ಘಾಸ್ ಅಂದ್ರೇನು ಮಕ್ಕಳೇ? ಹುಲ್ಲು। ಘಾಸ್ ಅಂದ್ರೇನು? ಹುಲ್ಲು। ಹಾಗೆ ಚ ಪ್ಲಸ್ ಆ, ಚಾ ಪ್ಲಸ್ ರ, ಚಾರ್। ಚಾರ್ ಅಂದರೆ ಎಷ್ಟು ಮಕ್ಕಳೇ? 4। ಚಾರ್ ಅಂದರೆ ಎಷ್ಟು? 4, 4 ಅಂತ ಹೇಳ್ತೀರಲ್ವಾ? ಅದಕ್ಕೆ ಹಿಂದಿಯಲ್ಲಿ 4 ಅಂತ ಹೇಳ್ತಾರೆ। ಹಾಗೆ ಮುಂದೆ ಏನಿದೆ ಮಕ್ಕಳೇ? ಹೇಳಿ, ನೀವೇ ಹೇಳಿ। ವೆರಿ ಗುಡ್। ಏನಿದೆ ಮಕ್ಕಳ? ಸ ಇದೆ ಅಲ್ವಾ? ಸಕ್ಕೆ ಏನು ಮಾತ್ರೆ ಇದೆ? ಆ ಮಾತ್ರಾಯೇ। ಸಕ್ಕೆ ಆ ಮಾತ್ರೆ ಸೇರಿದಾಗ ಏನಾಯಿತು? ಸಾ ಆಯಿತು। ಸಾ ಪ್ಲಸ್ ತ, ಹಾಗಾದರೆ ಇಲ್ಲಿ ಸಾ ಪ್ಲಸ್ ತ ನೀವು ಕೂಡಿಸಿ ಓದಿ। ಸಾ ಪ್ಲಸ್ ಆ ಏನಾಯಿತು ಕೂಡಿಸೋದಿದಾಗ? ಸಾ ತ, ಸಾತ್। ಸಾತ್ ಅಂದರೆ ಎಷ್ಟು ಮಕ್ಕಳೇ? 7 ಅಂತ। ಸಾತ್ ಅಂದರೆ ಕನ್ನಡದಲ್ಲಿ ನಾವು 7 ಅಂತ ಹೇಳ್ತೀವಿ। ಹಾಗೆ ಮುಂದ್ಗಡೆ ಏನಿದೆ ಮಕ್ಕಳೇ? ಇಲ್ಲಿ ನೀವು ಹೇಳಿ ಮಕ್ಕಳ ನೀವು। ವೆರಿ ಗುಡ್। ಏನು ಅಕ್ಷರ ಇದೆ? ಗುಡ್। ಬ
ಬಕ್ಕೆ ಏನು ಮಾತ್ರೆ ಸೇರಿದೆ ಬಾ. ಏನಿಗೆ ಆ ಮಾತ್ರೆ ಸೇರಿದಾಗ ಏನಾಯ್ತಿದು ಬಾ ಆಯಿತು. ಬಾ ಲ ಬಾಲ್. ಬಾಲ್ ಅಂದರೆ ಏನು ಮಕ್ಕಳೇ ಕೂದಲು. ಬಾಲ್ ಅಂದರೆ ಕೂದಲು ಅಂತ ಅರ್ಥ ಮಕ್ಕಳ. ಹಾಗೆ ಗ ಸೆಕೆಂಡ್ ಲೈನಲ್ಲಿ ಏನಿರೋದು ಗ ಇದೆ. ಗಕ್ಕೆ ಬ್ಲೂ ಕಲರಲ್ಲಿ ಮಾತ್ರ ಇದೆ. ಏನಾಗುತ್ತೆ ಗಾ. ಗಾ ಪ್ಲಸ್ ಯ ಗಾಯ್. ಗಾಯ್ ಅಂದ್ರೇನು ಹಸು. ಗಾಯ್ ಅಂದ್ರೆ ಏನಾಗುತ್ತೆ ಮಕ್ಕಳ ಹಸು. ಹಾಗೆ ಮುಂದೆ ಅ ಪ್ಲಸ್ ಆ ಮಾತ್ರ ಇದೆ ಇಲ್ಲಿ. ಹಾಗಾಗಿದ್ರೆ ಏನಾಗುತ್ತೆ ಅದು ಆ ಆಗುತ್ತೆ. ಆ ಮ ಆಮ್. ಆಮ್ ಅಂದ್ರೇನು ಮಾವಿನ ಹಣ್ಣು. ಛ ಪ್ಲಸ್ ಆ ಯಾವುದು ಛ ಆಗಿದ ನಂತರ ಯಾವ ಮಾತ್ರ ಇದೆ ಆ ಮಾತ್ರ ಇದೆ. ಛ ಪ್ಲಸ್ ಆ ಮಾತ್ರ ಎ ಪ್ಲಸ್ ಲ ಛಾಲ್. ಛಾಲ್ ಅಂದ್ರೇನು ಮಕ್ಕಳೇ ಛಾಲ್ ಅಂದರೆ ನೆರಳು. ಛಾಯ್. ಛಾಯ್ ಅಂದ್ರೇನು ಮಕ್ಕಳೇ ನೆರಳು ಅಂತ. ಛಾಲ್ ಅಂದರೆ ತೊಗಟೆ ಅಂತ ಆಗುತ್ತೆ. ಛಾಲ್. ಛಾಲ್ ಅಂದ್ರೇನು ಮಕ್ಕಳೇ ಇದು ಛಾಲ್ ಅಂದರೆ ತೊಗಟೆ. ಹಾಗೆ ಚ ಪ್ಲಸ್ ಆ ಚಾ ಯ ಛಾಯ್. ಚಾಯ್ ಅಂದರೆ ನೆರಳು ಅಂತ. ಹಾಗೆ ಜ ಪ್ಲಸ್ ಆ ಮಾತ್ರ ಎ ಪ್ಲಸ್ ಲ ಜಾಲ್. ಜಾಲ್ ಅಂದರೆ ಏನು ಮಕ್ಕಳೇ ಜಾಲ್ ಅಂದರೆ ಜಾಳಿಗೆ. ನೆಟ್ ಅಂತ ಹೇಳ್ತೀರಾ ಮತ್ತು ಜಾಳಿಗೆ ಅಂತ ಹೇಳ್ತೀರಲ್ವಾ, ಇದು ಜಾಲ್ ಅಂದರೆ ಜಾಳಿಗೆ ಅಂತ. ಮ ಪ್ಲಸ್ ಆ ಮಾತ್ರ ಎ ಪ್ಲಸ್ ನ ಪ್ಲಸ್ ವ ಅಂದರೆ ಇದು ಮಕ್ಕೆ ಆ ಮಾತ್ರೆ ಸೇರಿದಾಗ ಏನಾಯಿತು ಮಾ ಆಯಿತು. ಮಾ ನ ವ ಮಾನವ್. ಮಾನವ್ ಅಂದ್ರೇನು ಮಕ್ಕಳೇ ಮನುಷ್ಯ ಅಂತ. ಇದು ಬ. ಬ ಪ್ಲಸ್ ಆ ಮಾತ್ರ ಎ ಪ್ಲಸ್ ದ ಪ್ಲಸ್ ಲ ಬಾ ದ ಲ ಬಾದಲ್. ಬಾದಲ್ ಅಂದ್ರೇನು ಮಕ್ಕಳೇ ಮೋಡ. ಬಾದಲ್ ಅಂದ್ರೇನು ಮೋಡ ಅಂತ. ಮಳೆ ಬರಬೇಕಾದ್ರೆ ಮೋಡ ಕವಿದಿರುತ್ತಲ್ವಾ, ಅದಕ್ಕೆ ಹಿಂದಿಯಲ್ಲಿ ಬಾದಲ್ ಅಂತ ಕರೀತಾರೆ. ಬಾದಲ್ ಅಂದ್ರೇನು ಮೋಡ ಅಂತ. ಚ ಪ್ಲಸ್ ಆ ಮಾತ್ರ ಎ ಪ್ಲಸ್ ವ ಪ್ಲಸ್ ಲ ಅಂದರೆ ಚಕ್ಕೆ ಆ ಮಾತ್ರ ಎ ಸೇರಿಕೊಂಡಿದೆ. ಏನಾಯಿತು ಚಾ ಆಯಿತು. ಚಾ ಪ್ಲಸ್ ವ ಪ್ಲಸ್ ಲ ಚಾ. ನೀವು ಓದಿ ಒಂದ್ಸಲ ಚಾ ವ ಲ. ನನ್ನ ಜೊತೆಗೆ ಹೇಳಿ ಚಾ ವ ಲ ಚಾವಲ್. ಚಾವಲ್ ಅಂದ್ರೇನು ಅಕ್ಕಿ ಅಂತ. ನೀವು ಅನ್ನ ಊಟ ಮಾಡ್ತೀರಲ್ವಾ, ಅದು ಚಾವಲ್ ಅಂದರೆ ಅನ್ನ ಮಾಡೋಕ್ಕಿಂತ ಮೊದಲು ಅಕ್ಕಿ ಅಂತ ಹೇಳ್ತೀವಿ. ಅಕ್ಕಿಗೆ ಹಿಂದಿಯಲ್ಲಿ ಏನಂತ ಹೇಳ್ತಾರೆ ಚಾವಲ್. ಚಾವಲ್ ಅಂದ್ರೇನು ಅಕ್ಕಿ ಅಂತ. ಹಾಗೆ ನೆಕ್ಸ್ಟು ಚಕ್ಕೆ ಆ ಮಾತ್ರ ಸೇರಿಕೊಂಡಿದೆ ಚಾ. ಚಾ ದ ರ. ಮಕ್ಕಳೇ ನಾನು ಹೇಳಿದಂಗೆ ಹೇಳಿ ಚಾ ದ ರ. ಚ ಪ್ಲಸ್ ಆ ಮಾತ್ರ ಎ ಪ್ಲಸ್ ದ ಪ್ಲಸ್ ರ ಚಾದರ್. ಚಾದರ್ ಅಂದ್ರೇನು ಮಕ್ಕಳೇ ರಗ್ಗು. ನೀವು ಬೆಡ್ಶೀಟು ಅಥವಾ ಹಚ್ಕೊಳ್ತೀರಲ್ವಾ ರಗ್ಗು, ಅದಕ್ಕೆ ಚಾದರ್ ಅಂತ ಕರೀತಾರೆ. ಹಾಗೆ ಪ ಪ್ಲಸ್ ಆ ಮಾತ್ರ ಎ ಪ್ಲಸ್ ಲ ಪ್ಲಸ್ ಕ. ಪ ಪ್ಲಸ್ಗೆ ಪಕ್ಕೆ ಏನಿದೆ ಆ ಮಾತ್ರೆ ಸೇರಿಕೊಂಡಿದೆ. ಏನಾಯಿತು ಮಕ್ಕಳ ಹೇಳಿ ವೆರಿ ಗುಡ್. ಏನಾಗುತ್ತೆ ಪ ಆಗುತ್ತೆ. ಪ ಲ ಕ. ಹೇಳಿ ನನ್ನ ಜೊತೆಗೆ ಒಂದು ಸಲ ಪ ಪ್ಲಸ್ ಆ ಪ್ಲಸ್ ಲ ಪ್ಲಸ್ ಕ ಪಾ ಲ ಕ ಪಾಲಕ್. ಪಾಲಕ್ ಅಂದ್ರೇನು ಪಾಲಕ್. ಪಾಲಕ್ ಅಂದರೆ ಪೋಷಕರು ಅಂತ. ಹಾಗೆ ಇಲ್ಲಿ ಲಾಸ್ಟ್ ಒನ್ ಕ ಪ್ಲಸ್ ಆ ಪ್ಲಸ್ ಗ ಪ್ಲಸ್ ಜ ಕಾ ಗ ಜ ಕಾಗಜ್. ಕಾಗಜ್ ಅಂದ್ರೆ ಏನು ಮಕ್ಕಳೇ ಹಾಳೆಗಳು ಅಥವಾ ಪೇಪರ್ ಅಂತ ಹೇಳ್ತೀರಲ್ವ, ಹಾಳೆ. ಹಾಳೆಗೆ ಕಾಗಜ್ ಅಂತ ಕರೀತಾರೆ. ಕಾ ಜ ಲ ಕಾಜಲ್. ಕ ಪ್ಲಸ್ ಅ ಪ್ಲಸ್ ಜ ಪ್ಲಸ್ ಲ ಕಾಜಲ್. ಕಾಜಲ್ ಅಂದ್ರೇನು ಮಕ್ಕಳೇ ಕಣ್ಣಿಗೆ ಹಚ್ಕೋತೀರಲ್ವಾ, ಕಣ್ಣಿಗೆ ಹಚ್ಕೊಳ್ತಕ್ಕಂಥದ್ದು ಏನಂತೀರ ಕಾಡಿಗೆ ಅಂತ ಹೇಳ್ತೀರಲ್ವಾ, ಕಣ್ಣು ಕಪ್ಪು ಅಂತ ಹೇಳ್ತೀರಾ, ಕಾಡಿಗೆ ಅಂತ ಹೇಳ್ತೀರಾ, ಅದಕ್ಕೆ ಹಿಂದಿಯಲ್ಲಿ ಕಾಜಲ್ ಅಂತ ಕರೀತಾರೆ. ಬ ಪ್ಲಸ್ ಅ ಪ್ಲಸ್ ಲ ಪ್ಲಸ್ ಕ. ಏನಾಯ್ತಿದು ಓದಿ ನೀವೇ ಒಂದ್ಸಲ ಹೇಳಿ ಕೂಡಿಸಿ ಓದಿ ಮಕ್ಕಳ. ಬ ಪ್ಲಸ್ ಅ ಮಾತ್ರ ಎ ಪ್ಲಸ್ ಲ ಪ್ಲಸ್ ಕ ಬಾ ಲ ಕ ಬಾಲಕ್. ಏನಾಗುತ್ತೆ ಬಾಲಕ್. ಬಾಲಕ್ ಅಂದ್ರೇನು ಹುಡುಗ ಅಂತ. ಹಾಗೆ ಇಲ್ಲಿ ಜ ಇದೆ, ಆ ಮಾತ್ರ ಇದೆ, ನ ಇದೆ, ವ ಇದೆ, ರ ಇದೆ. ಜ प्लस न प्लस व प्लस र. ये क्या हो गया बच्चों, बता दो आप.
आप एक बार बता दो ಜಾನವರ ಜಾನ್ವರ್ ಜಾನ್ವರ್ ಅಂದರೆ ಏನು ಮಕ್ಕಳೇ ಪ್ರಾಣಿಗಳು ಅಂತ ಜಾನ್ವರ್ಗೆ ಏನಂತ ಹೇಳ್ತೀವಿ ನಾವು ಪ್ರಾಣಿಗಳು हिंदी में जानवर को क्या कहता है जानवर कहता है और कन्नड़ में क्या कहता है बच्चों प्राणी जानवर को कन्नड़ में प्राणी कहता है ओके ಹಾಗೆ ಮುಂದೆ ಏನಿದೆ ಮಕ್ಕಳ ಪ ಪ್ಲಸ್ ಆ ಮಾತ್ರ ಏನಾಯಿತು ಪಾ ಆಯಿತು ಪಾ ಆಗಿದ ನಂತರ ಟ ಇದೆ ಪಾ ಟ ಶ ಇದೆ ಇಲ್ಲಿ ಶಕ್ಕೆ ಆ ಮಾತ್ರ ಸೇರ್ಕೊಂಡಿದೆ ಮಕ್ಕಳ ಶಾ ಆಗುತ್ತೆ ಆಮೇಲೆ ಲ ಇದೆ ಲಕ್ಕೆ ಆ ಮಾತ್ರ ಲ ಆಯಿತು ಇನ್ನೊಂದು ಸಲ ನೀವು ಓದಿ ಪಾ ಟ ಶಾ ಲ ಕೂಡಿಸಿ ಓದಿ ಮಕ್ಕಳ ಇದನ್ನು ಪಾ ಟ ಶಾ ಲ ಹೇಳಿ ನೀವು ಹೇಳಿ ಏನಾಗುತ್ತೆ ಅಂತ ವೆರಿ ಗುಡ್ ಏನಾಗುತ್ತೆ ಮಕ್ಕಳ ಇದು ಪಾಠಶಾಲಾ ಏನಾಗುತ್ತೆ पाठशाला इदेनिदे पाठशाला ओके वेरी गुड मಕ್ಕಳ क्या है बच्चों ये पाठशाला बच्चों आज का पाठ हम अभी समाप्त करते हैं और बाद का पाठ कल हम लोग बोलेंगे और इधर कितना शब्द है ना बच्चों ये पूरा शब्द आप एक बार पढ़ के समझ के और बाद में एक नहीं तो 2 बार ಲಿಖ್ನಾ ಬಚ್ಚ ಟೀಕೆ ಅಂದರೆ ಮಕ್ಕಳೇ ಇದರಲ್ಲಿ ಇರ್ತಕ್ಕಂಥ ಎಲ್ಲ ಶಬ್ದಗಳನ್ನು ಒಂದು ಸಲ ಓದಿ ಅದನ್ನು ಅರ್ಥ ಮಾಡಿಕೊಂಡು ಹಾಗೆ 2 ಸಲ ನಿಮ್ಮ ನೋಟ್ ಪುಸ್ತಕದಲ್ಲಿ ಬರೆದು ತೋರಿಸಬೇಕು ಓಕೆ ಮಕ್ಕಳ ಧನ್ಯವಾದಗಳು ಥ್ಯಾಂಕ್ ಯು